ಮೈಸೂರಲ್ಲಿ ಮಾಡೋದು ಅಂತೇಳಿ. ನಾನು ಸುಮಾರು ಒಂದು 50 ವರ್ಷಗಳ ಹಿಂದೆ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಚಿತ್ರರಂಗಕ್ಕೆ ನಮ್ಮ ಚಿತ್ರರಂಗಕ್ಕೆ ಬುನಾದಿ ನಾನು 1954ರಲ್ಲಿ ಹುಟ್ಟಿದ್ರೆ 1934ರಲ್ಲಿ ಅಂದರೆ 20 ವರ್ಷಗಳ ಹಿಂದೆ ಸತಿ ಸುಲೋಚನಾ ಸಿನಿಮಾ ಬಂತು. ಸತಿ ಸುಲೋಚನಾ ಸಿನಿಮಾ ವೈಶಿಷ್ಟ್ಯವೇ ವೈಶಿಷ್ಟ್ಯ. ಅದರಲ್ಲಿ ದಕ್ಷಿಣ ಭಾರತದ ಅಥವಾ ಭಾರತದ ಪ್ರಚಂಡರು ಯಾರು ಅಂತ ಹೇಳಿದ್ರೆ ಆರ್ ನಾಗೇಂದ್ರ ರಾಯರು. ಆರ್ ನಾಗೇಂದ್ರ ಅವ್ರನ್ನ ನಾನು ನನ್ನ 8ನೇ ತರಗತಿಯಲ್ಲಿ ನಾನು ಭೇಟಿ ಮಾಡಿದ್ದೆ. ಕೆಲವು ಸಿನಿಮಾಗಳನ್ನು ನೋಡೋ ಅಭ್ಯಾಸ ಇದ್ದರಿಂದ ಅವ್ರನ್ನ ಭೇಟಿ ಮಾಡಿದ್ದೆ. ಆ ಸಿನಿಮಾದಲ್ಲಿ ಅವರು ಸುಬ್ಬಯ್ಯ ನಾಯ್ಡು ಅವರು ಕಥಾನಾಯಕರಾಗಿದ್ರೆ ಇವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದರು. ಪ್ರಮುಖ ಪಾತ್ರ ಮಾತ್ರ ಅಷ್ಟೇ ಅಲ್ಲ, ಅವರು ಇಡೀ ಸಿನಿಮಾವನ್ನ ಎಲ್ಲರ ಜೊತೆ ಕೊಂಡೊಯ್ದಿದ್ದು ನಮ್ಮ ಆರ್ ನಾಗೇಂದ್ರ ರಾಯರು. ಆ ಕುಟುಂಬನೇ ಅಷ್ಟು. ಆರ್ ನಾಗೇಂದ್ರ ರಾಯರು, ಆರ್ ಎನ್ ಜಯಗೋಪಾಲ್ ಅವರು, ಆರ್ ಎನ್ ಸುದರ್ಶನ್ ಅವರು, ಇವರೆಲ್ಲರ ಜೊತೆಯಲ್ಲಿ ನನ್ನ ಒಡನಾಟವೂ ಇತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗ ಬಂದಾಗ ಬಹಳ ದೊಡ್ಡ ರೀತಿಯಲ್ಲಿ ಜನ ಆಕರ್ಷಣೆಗೊಳಗಾಗಿ ಚಿತ್ರರಂಗಕ್ಕೆ ಚಿತ್ರವನ್ನು ನೋಡೋದಕ್ಕೆ ಮುಗಿಬಿದ್ರು. ಆ 1934ರಲ್ಲಿ ಈಗ 2024 ಈಗ 90 ವರ್ಷಗಳು ಕಳೆದಿದೆ. ಇನ್ನೊಂದು 10 ವರ್ಷ ಕಳೆದ್ರೆ ಶತಮಾನೋತ್ಸವವನ್ನು ಆಚರಿಸ್ತಾರೆ. ಈ ಸಂಭ್ರಮ ಇದೆಯಲ್ಲ, 90ರ ಲಾಂಛನ ಬಿಡುಗಡೆ, ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡದ ಬಗ್ಗೆ ನಾವು ಹೆಮ್ಮೆಯಿಂದ ಮಾತಾಡಬೇಕು. ಯಾಕೆಂತಂದ್ರೆ ಬರದಂತೆ ಬೆಳೆಸುವ ಭಾಷೆ, ಸಿರಿವಂತ ಬರಹದ ಭಾಷೆ ಕನ್ನಡ. ಭವ್ಯ ಕನ್ನಡ ದ್ರಾವಿಡ ದೊಡಲಲ್ಲಿ ಅಣುವಾಗಿ ಕಣವಾಗಿ ನಳನಳಿಸಿ ಉದಯಿಸಿತೋ ಚೆಲುವಿನ ಕನ್ನಡ. ಚಿಂತಕ ಕುವೆಂಪು, ನಾದಲೋಕದ ಬೆಂದ್ರೆ, ಗಟ್ಟಿಗ ಗುಂಡಪ್ಪ ಗೋವಿಂದಪ್ಪ ಹುಟ್ಟಿ ಹಾಕಿದ ಕನ್ನಡವಪ್ಪ ಜಗದಲ್ಲಿ ತಾನು ಗಟ್ಟಿಯಾಗಿ ನಿಂತಿದೆಯಪ್ಪ ಅಂತ ಕನ್ನಡ ಚಲನಚಿತ್ರರಂಗದಲ್ಲಿ ನಮ್ಮ ವೈವಿರಾವ್ ಅಂತ ಹೇಳಿದ್ರೆ ಯಾರು, ಜೂಲಿ ಲಕ್ಷ್ಮಿ, ಖ್ಯಾತಿಯ ಲಕ್ಷ್ಮಿ ಅವರ ತಂದೆಯವರು ನಿರ್ದೇಶನ ಮಾಡಿದಂತ ಸಿನಿಮಾ ಪ್ರಚಂಡ ಯಶಸ್ಸು ಕಾಣ್ತು. ಇವತ್ತಿಗೆ 90 ವರ್ಷ ಆಗಿದೆ. ಚಿತ್ರರಂಗಕ್ಕೆ ಬರೋದು, ಚಿತ್ರರಂಗದಲ್ಲಿ ಹಲವಾರು ಬದಲಾವಣೆ ಕಾಣ್ತಾ ಇದ್ವಿ. ತುಂಬಾ ಬದಲಾವಣೆಗಾಗು. ಹಿಂದೆ ರೀಲ್ ಇತ್ತು, ಈಗ ರೀಲ್ ಇಲ್ಲ, ಡಿಜಿಟಲ್. ಆದ್ರೆ ಒಂದು ಮಾತು ಹೇಳ್ಬೇಕು ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಹಿಂದಿನ ಸಿನಿಮಾಗಳಲ್ಲಿ ಈಗ 90 ವರ್ಷ 50 ವರ್ಷ ಹಿಂದೆ ಸಬ್ಜೆಕ್ಟ್ ಇರ್ತಿತ್ತು, ಬಡ್ಜೆಟ್ ಇರಲಿಲ್ಲ. ಈಗ ಬಡ್ಜೆಟ್ ಇದೆ, ಸಿನಿಮಾದ ಸಬ್ಜೆಕ್ಟೇ ಇರಲ್ಲ. ಆದ್ರೆ ಒಳ್ಳೆ ಸಬ್ಜೆಕ್ಟ್ಗಳು ಬಂದು ಇಡೀ ಭಾರತವನ್ನ ಭಾರತೀಯ ಚಿತ್ರರಂಗ, ಇಡೀ ಪ್ರಪಂಚದ ಜನರು ಕನ್ನಡ ಚಿತ್ರರಂಗವನ್ನ ನೋಡುವಂತ ಸುಸಂದರ್ಭ ಒದಗಿ ಬಂದಿದೆ. ಯಾವುದು KGF, ಕಾಂತಾರ ಇದ್ರ ಮುಖೇನ. ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋ ನಿರ್ದೇಶಕರವರು, ತಾಂತ್ರಿಕ ವರ್ಗದವರು ಒಮ್ಮತದಿಂದ ಒಗ್ಗೂಡಿದ ಒಂದೇ ಕುಟುಂಬದವರು ಅನ್ನೋ ರೀತಿ ಹೇಳಿ ಚಿತ್ರರಂಗವನ್ನು ಬೆಳೆಸುಳಿಸಬೇಕು. ಇದು ನನ್ನ ಹೃದಯಾಂತರಾಳದ ಅಭಿನಂದನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.